ಹಾಯ್, ನಾನು ಡಾಕ್ಟರ್ ಮರ್ಲಿನ್. ಇವತ್ತು ನಾವು ಮಾತಾಡೋಣ ಮೆನಪಾಸ್ ಬಗ್ಗೆ. ಏನಿದು ಮೆನಪಾಸ್, ಯಾವಾಗ ಇದು ಬರುತ್ತೆ, ಮತ್ತೆ ಏನು ಲಕ್ಷಣಗಳಿರುತ್ತೆ ಅದು ನಾವು ತಿಳ್ಕೊಳ್ಳೋಣ. ಈಗ ನಾವು ಕೇಳಿದ್ದೀವಿ, ಎಲ್ಲರೂ ಹೇಳ್ತಾರೆ ನನಗೆ ಮೆನಪಾಸ್ ಹತ್ರ ಬಂದಿದೆ, ನನಗೆ ಕಷ್ಟ ಆಗ್ತಾ ಇದೆ ಅಂತ. ಎಸ್, ಕರೆಕ್ಟ್. ಮೆನಪಾಸ್ ಯಾವಾಗ ಬರುತ್ತೆ? 45 ಇಂದ 50, ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 55 ಇಯರ್ಸ್ ಒಳಗಡೆ ಮೆನಪಾಸ್ ನಿಮಗೆ ಉಂಟಾಗಬಹುದು. ಸೊ ಇಲ್ಲಿ ನಾವು ಆವ್ರೇಜ್ 48 to 50 ಇಯರ್ಸ್ ಅಂತ ತಗೊಳ್ಬಹುದು. ಸೊ ಅದು ಕಂಪ್ಲೀಟ್ ಸಿಸೇಷನ್ ಅಂದ್ರೆ ಒಂದು ಕೂಡ ಮೆನ್ಸಸ್ ಆಗ್ಲಿಲ್ಲಾದ್ರೆ, ನಮ್ಮ ಲಾಸ್ಟ್ ಮೆನ್ಸಸ್ ಏನಿದೆ ಅದಕ್ಕೆ ನಾವು ಮೆನಪಾಸ್ ಅಂತ ಹೇಳ್ತೀವಿ. ಸೊ ಈ ಮೆನಪಾಸ್ ಟೈಮಲ್ಲಿ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ಆಗೋದಿಲ್ಲ, ಅದಕ್ಕೆ ನಿಮ್ಮ ರೀಪ್ರೊಡಕ್ಷನ್ ಕೂಡ ಸ್ಟಾಪ್ ಆಗ್ತದೆ, ನಿಮ್ಮ ಪ್ರೆಗ್ನೆನ್ಸಿ ಕೂಡ ಇಲ್ಲಿ ನಿಲ್ಲುತ್ತೆ, ನಿಮ್ಮದು ಫರ್ಟೈಲ್ ಪೀರಿಯಡ್ ಏನಿತ್ತು, ಫರ್ಟಿಲಿಟಿ ಏನಿದೆ ಅದು ಹೋಗುತ್ತೆ. ಸೊ ಈ ಫೇಸಿಗೆ ನಾವು ಮೆನಪಾಸ್ ಅಂತ ಹೇಳ್ತೀವಿ. ಸೊ ಮೆನಪಾಸ್ ಅಲ್ಲಿ ಕೂಡ ಸ್ಟೇಜಸ್ ಇದೆ, ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಏನು ಸಿಂಪ್ಟಮ್ಸ್ ಇರುತ್ತೆ ಮೆನಪಾಸ್ ಅಲ್ಲಿ. ಸೊ ಮೆನಪಾಸ್ ಅಂತ ಹೇಳುವಾಗ ಫಸ್ಟ್ ಹಾಟ್ ಫ್ಲಶಸ್. ಅವರಿಗೆ ಮೇನ್ ಏನು ಹೇಳ್ತಾರೆ, ನನಗೆ ಬಿಸಿ ಬಿಸಿ ಆಗ್ತಾ ಇದೆ, ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಸೆಕೆ ಬರ್ತಾ ಇದೆ, ಬೆವರು ಬರ್ತಾ ಇದೆ, ಮತ್ತೆ ಫ್ಯಾನ್ ಹಾಕಿದ ತಕ್ಷಣ ಅವರಿಗೆ ಚಳಿ ಆಗೋದು. ಸೊ ಇದು ವೇರಿಯೇಷನ್ಸ್, ಚೇಂಜಬಿಲಿಟಿ ಆಗ್ಬೋದು ಮೆನಪಾಸ್ ಟೈಮಲ್ಲಿ. ಹಾಗೆ ಅವರಿಗೆ ಇರಿಟೇಬಿಲಿಟಿ ಜಾಸ್ತಿ ಇರ್ತದೆ, ಮೂಡ್ ಸ್ವಿಂಗ್ಸ್ ಇರ್ತದೆ. ಹೇಗೆ ನಿಮಗೆ ಮೆನ್ಸ್ಟ್ರಲ್ ಸೈಕಲಲ್ಲಿ ಮೂಡ್ ಸ್ವಿಂಗ್ಸ್ ಇರ್ತದೆ, ಬಟ್ ಇಲ್ಲಿ ಕೂಡ ನಿಮಗೆ ಮೂಡ್ ಸ್ವಿಂಗ್ಸ್ ಹೈ ಪೀಕಲ್ಲಿ ಇರುತ್ತೆ. ಯಾಕಂದ್ರೆ ನಿಮ್ಮ ಹಾರ್ಮೋನ್ ಡಿಪ್ಲೀಷನ್ ಆಗ್ತದೆ, ನಿಮ್ಮದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಏನು ಇರಬೇಕಿತ್ತು ಅದು ಇರುವುದಿಲ್ಲ, ಅದಕ್ಕೆ ಅವರಿಗೆ ಇರಿಟೇಬಿಲಿಟಿ ಆಗ್ತದೆ. ಸೊ ಮೂಡ್ ಸ್ವಿಂಗ್ಸ್ ಆಗ್ತದೆ. ಮೂಡ್ ಸ್ವಿಂಗ್ಸ್ ಯಾರಿಗೆ ಆಗೋದು? ಮನೆಯಲ್ಲಿ ಯಾರಿದ್ದಾರೆ ಅವ್ರ ಜೊತೆನೆ ತೋರಿಸೋದು ಅವರು. ಗಂಡ ಇರಲಿ, ಮಕ್ಕಳು ಇರಲಿ, ಅವ್ರ ಜೊತೆನೆ ಅವ್ರಿಗೆ ಇರಿಟೇಬಿಲಿಟಿ, ಆಂಗರ್ಸ್, ಕೆಲವರು ತುಂಬಾ ಅಳ್ತಾ ಇರ್ತಾರೆ, ವೀಪಿಂಗ್ ಟೆಂಡೆನ್ಸಿ ಅಂತ ಹೇಳ್ತೀವಿ, ಅದು ಕೂಡ ಇರಬಹುದು. ಮತ್ತೆ ಕೆಲವರಿಗೆ ಹೇಳ್ತಾರೆ ಪದೇ ಪದೇ ಇಯರ್ ಇಚ್ಚಿಂಗ್ ಆಗ್ತದೆ. ಎಸ್, ದಿಸ್ ಈಸ್ ಆಲ್ಸೋ ಡಿಪ್ಲೀಷನ್ ಆಫ್ ಯುವರ್ ಹಾರ್ಮೋನ್ಸ್. ನಿಮ್ಮ ಹಾರ್ಮೋನ್ಸ್ ಅಲ್ಲಿ ಏರ್ಪೇರ್ ಆಗುವಾಗ ನಿಮಗೆ ಇರಿಟೇಬಿಲಿಟಿ ಆಗ್ಬೋದು, ಅವಾಗ ಇಯರ್ ಅಲ್ಲಿ ಇಚ್ಚಿಂಗ್ಸ್ ಆಗ್ಬೋದು. ಮತ್ತೆ ನಿಮಗೆ ಇರಬಹುದು ವೆಜೈನಲ್ ಡ್ರೈನೆಸ್. ಇಂಟಿಮಿಸಿ ಮಾಡುವಾಗ ಏನು ಲಿಕ್ವಿಡ್ ಫಾರ್ಮ್ ಆಗಬೇಕಿತ್ತು ಅದು ಕೂಡ ಫಾರ್ಮ್ ಆಗೋದಿಲ್ಲ, ಡ್ರೈನೆಸ್ ಆಗ್ಬಹುದು. ಇದು ಕೂಡ ಒಂದು ಲಕ್ಷಣ. ಮತ್ತೆ ಕೆಲವರಿಗೆ ಹೇಳ್ತಾರೆ ನನಗೆ ಇವಾಗ ಏನು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ನಮಗೆ ಫಟೀಗ್ ಆಗ್ತದೆ, ಮೆಲೈಸ್ ಆಗ್ತದೆ. ಅಂದರೆ ದಟ್ ಅವರಿಗೆ ಸ್ವಲ್ಪ ಉದಾಸನೆ ಅಂತ ಹೇಳ್ಬೋದು, ಬಟ್ ಅದು ಉದಾಸನೆ ಅಂತ ಅಲ್ಲ, ಹಾರ್ಮೋನ್ಸ್ ಡಿಪ್ಲೀಷನ್ ಆಗಿದ್ದ ಕಾರಣ ಅವರಿಗೆ ಎನರ್ಜಿ ಬರೋದಿಲ್ಲ. ಸೊ ಲಾಸ್ ಆಫ್ ಎನರ್ಜಿ, ಫಟೀಗ್, ಮೆಲೈಸ್ ಅಂತ ಹೇಳ್ಬೋದು. ಇದೆಲ್ಲ ಲಕ್ಷಣ ಕಾಣಬಹುದು ಮೆನಪಾಸಲ್ ವುಮನ್ ಅಲ್ಲಿ. ಈಗ ಮೆನಪಾಸ್ ಅಲ್ಲಿ ಕೂಡ ಒಂದು ಸ್ಟೇಜಸ್ ಇರುತ್ತೆ. ಇದು ಏನು ಸ್ಟೇಜಸ್ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾವು ಪೆರಿಮೆನಪಾಸಲ್ ಅಂತ ಹೇಳ್ತೀವಿ. ಸೊ ಇದು ಪೆರಿಮೆನಪಾಸ್ ಅಂದ್ರೆ ಪ್ರಿಪ್ರೇಷನ್ ಫಾರ್ ದ ಮೆನಪಾಸ್. ಸೊ ಇದು ಯೂಶ್ವಲಿ ಕಾಣುತ್ತೆ 40 ಇಯರ್ಸ್ ಆದ್ಮೇಲೆ. 42 ಇಯರ್ಸ್ ಆಗುವಾಗ ಪೆರಿಮೆನಪಾಸಲ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಏನಾಗ್ತದೆ, ಅವರಿಗೆ ಇರಿಟೇಬಿಲಿಟಿ ಆಗ್ಬೋದು, ಅವರಿಗೆ ಹಾಟ್ ಫ್ಲಾಶಸ್ ಸ್ವಲ್ಪ ಸ್ಟಾರ್ಟ್ ಆಗ್ಬೋದು, ಇಯರ್ ಇಚಿಂಗ್ ಸ್ಟಾರ್ಟ್ ಆಗ್ಬೋದು. ಮೇನ್ ಅವ್ರದ್ದು ಸೈಕಲ್ಸ್ ಇಲ್ಲಿ ಏರುಪೇರು ಆಗುತ್ತೆ. ಸೊ ಏನು 28 ಡೇಸಲ್ಲಿ ಸೈಕಲ್ ಆಗಬೇಕಿತ್ತು ಅದು 21 ಡೇಸ್ ಕೂಡ ಆಗ್ಬೋದು, ಅಂದರೆ ಸ್ವಲ್ಪ ಬೇಗ ಆಗ್ಬೋದು. ಕೆಲವರಿಗೆ 35 ಡೇಸ್ ತನಕ ಸಹ ಆಗ್ಬೋದು. ಯಾಕಂದರೆ ಇಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಏನು ಸರಿಯಾಗಿ ಸೆಕ್ರೇಟ್ ಆಗಬೇಕಿತ್ತು ಅದರಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೆರಿಮೆನಪಾಸಲ್ಲಿ 28 to 35 ಡೇಸ್ ಸೈಕಲ್ ಯಾವಾಗ ಕೂಡ ಬಂದರೆ ಇಟ್ ಈಸ್ ನಾರ್ಮಲ್ಲಿ, ಅದು ನಾವು ಎಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೆಕೆಂಡ್ ಇದೆ ಮೆನಪಾಸ್. ಮೆನಪಾಸ್ ಅಂದರೆ ಕಂಪ್ಲೀಟ್ ಸಿಸೇಷನ್. ಈಗ ನಿಮಗೆ ಮೆನ್ಸಸ್ಸೇ ಬರೋದಿಲ್ಲ, ಬಟ್ ಅದು ತಕ್ಷಣ ಬರೋದಿಲ್ಲ. ಕೆಲವರು ಹೇಳ್ತಾರೆ ನನಗೆ 6 ತಿಂಗಳಿಗೆ ಒಂದ್ಸತಿ ಆಯಿತು, 8 ತಿಂಗಳಿಗೆ ಒಂದ್ಸತಿ ಆಯಿತು. ಎಸ್, ಯಾವಾಗ 1 ವರ್ಷ ನಿಮಗೆ ಕಂಟಿನ್ಯೂಸ್ ಆಗಿ ಮೆನ್ಸಸ್ ಬರೋದಿಲ್ಲ, ದೆನ್ ವಿ ಕಾಲ್ ಇಟ್ ಆಸ್ ಮೆನಪಾಸ್. ಇಟ್ಸ್ ಅ ಲಾಸ್ಟ್ ಸೈಕಲ್. ನೆಕ್ಸ್ಟ್ ಬರುತ್ತೆ ಪೋಸ್ಟ್ ಮೆನಪಾಸಲ್. ಈಗ ಮೆನಪಾಸ್ ಆದಮೇಲೆ ಕೂಡ ನಿಮಗೆ ಒಂದು ಸ್ಟೇಜ್ ಇದೆ ಫೀಮೇಲ್ಸಿಗೆ. ಏನಾಗ್ತದೆ, ಇಲ್ಲಿ ಕಂಪ್ಲೀಟ್ ಡಿಪ್ಲೇಷನ್ ಆಫ್ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್. ಏನು ನಮ್ಮ ಹಾರ್ಮೋನ್ಸ್ ನಮ್ಮದು ಮೇನ್ ಇತ್ತು, ನಮಗೆ ಎನರ್ಜಿ ಕೊಡ್ತಾ ಇತ್ತು, ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡ್ತಾ ಇತ್ತು, ಆ ಹಾರ್ಮೋನ್ ಡಿಪ್ಲೀಷನ್ ಆಗುವಾಗ ನಮಗೆ ತುಂಬ ಇರಿಟೇಬಲ್ ಆಗ್ತದೆ. ಕೆಲವೊಮ್ಮೆ ತುಂಬ ಸ್ಯಾಡ್ ಕೂಡ ಆಗ್ತಾರೆ, ಸುಮ್ಮನೆ ಕೂತ್ಕೊಂಡಿರ್ತಾರೆ, ಏನು ಮಾಡ್ಲಿಕ್ಕೆ ಮನಸ್ಸು ಬರುತ್ತೆ, ಯಾಕಂದರೆ ಫಟೀಗ್ ಬರುತ್ತೆ, ಮೆಲೈಸ್ ಬರುತ್ತೆ. ಸೊ ಇಲ್ಲಿ ಏನಾಗ್ತದೆ, ಈವನ್ ಕ್ಯಾಲ್ಶಿಯಂ ಕೂಡ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತದೆ, ಯಾಕಂದರೆ ಈಸ್ಟ್ರೋಜನ್ ಇಸ್ ಕಮ್ ಡೌನ್. ಸೊ ಇವರಿಗೆ ಸುಸ್ತು ಮತ್ತೆ ಆಸ್ಟಿಯೋಪೊರೋಸಿಸ್, ಅಂದರೆ ನೀವು ಕ್ಯಾಲ್ಶಿಯಂ ಸರಿಯಾಗಿ ಅಲ್ಲಿ ನಿಮ್ಮ ಡಯಟಲ್ಲಿ ತಗೊಳ್ಳಿಲ್ಲದಿದ್ರೆ ನಿಮ್ಮ ಬೋನ್ ಡೆನ್ಸಿಟಿ ಕೂಡ ಚೇಂಜ್ ಆಗ್ಬೋದು, ಆಸ್ಟಿಯೋಪೊರೋಸಿಸ್ ಬರ್ಬೋದು, ಬೆಂಡಿಂಗ್ ಆಫ್ ದ ಬೋನ್ಸ್ ಆಗೋದು. ನಾನು ತುಂಬ ಮಹಿಳೆಯರಿಗೆ ನೋಡಿದ್ದೀನಿ,
ಒಂದು ಸರ್ಟನ್ ಸ್ಟೇಜ್ ಆದಮೇಲೆ ಅವ್ರದ್ದು ಹಿಪ್ ಪ್ರಾಬ್ಲಮ್ಸ್ ಆಗ್ಬೋದು, ಅವ್ರದ್ದು ನೀಯಲ್ಲಿ ಪ್ರಾಬ್ಲಮ್ ಆಗ್ತದೆ, ಲಾಂಗ್ ಬೋನ್ಸಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಓಕೆ, ಈವನ್ ಬೋ ಶೇಪ್ ಕೂಡ ಆಗೋದು ಕೂಡ ಉಂಟು, ಯಾಕೆಂದರೆ ಸ್ಟ್ರೆಂತ್ ಇಲ್ಲ, ಬೋನಿಗೆ ಕ್ಯಾಲ್ಶಿಯಂ ಡಿಪಾಸಿಷನ್ ಇಲ್ಲ. ಸೊ ಇಲ್ಲಿ ಈ ಸ್ಟೇಜಲ್ಲಿ ನೀವು ಕ್ಯಾಲ್ಶಿಯಂ ತಗೊಳ್ಳೇಬೇಕು. ಓಕೆ, ಕುಡ್ ಬಿ ಇನ್ ದ ಡಯಟ್ರಿ ಸೋರ್ಸಸ್ ಆರ್ ಎಕ್ಸ್ಟರ್ನಲ್ ಸೋರ್ಸಸ್. ಹೋಮಿಯೋಪತಿಯಲ್ಲಿ ನಾವು ಕ್ಯಾಲ್ಕೇರಿಯಾ ಫಾಸ್ 6X ಕೊಡ್ತೀವಿ. ದಟ್ ಇಸ್ ವೆರಿ ಗುಡ್ ಮೆಡಿಕೇಶನ್, ಯಾಕಂದರೆ ಅಲ್ಲಿ ಕ್ಯಾಲ್ಶಿಯಂ ಕೂಡ ಇರ್ತದೆ, ನಿಮಗೆ ಫಾಸ್ಫರಸ್ ಕೂಡ ಇರ್ತದೆ, ಅದ್ರ ಜೊತೆ ಬೇಕಾದರೆ ಮ್ಯಾಗ್ನೇಷಿಯಂ ಕೂಡ ಕೊಡ್ಬೋದು. ಸೊ ಅವಾಗ ನಿಮಗೆ ರಾತ್ರಿ ಬರೋದು ಕ್ರ್ಯಾಂಪ್ಸ್, ಇರಿಟೇಬಿಲಿಟಿ ಕೂಡ ಕಮ್ಮಿ ಆಗ್ತದೆ, ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ. ಯಾಕಂದರೆ ಮೆನಪಾಸಲ್ಲಿ ಮೇನ್ ಪ್ರಾಬ್ಲಮ್ ಈವನ್ ಇನ್ಸೋಮ್ನಿಯಾ, ನಿದ್ದೆ ಬರೋದಿಲ್ಲ, ಇರಿಟೇಬಿಲಿಟಿ ಇರುತ್ತಲ್ಲ, ನಿದ್ದೆ ಬರೋದಿಲ್ಲ. ಸೊ ದಿಸ್ ವಿಲ್ ಹೆಲ್ಪ್ ಫಾರ್ ದಟ್. ಸೊ ದಿಸ್ ಇಸ್ ದ ಸ್ಟೇಜಸ್ ಆಫ್ ಮೆನಪಾಸ್. ಓಕೆ, ಫಸ್ಟ್ ಇಸ್ perimenopause, starts from 40 to 43. Okay, ಮತ್ತೆ ಮೆನಪಾಸ್, that is usually 48 years. ಮತ್ತೆ ಪೋಸ್ಟ್ ಮೆನಪಾಸ್ ಇಸ್ 50 to 55 years. ಸೊ ಈ ಲಕ್ಷಣಗಳು ನಿಮಗೆ ಕಾಣ್ಬೋದು. ಸೊ ನಿಮಗೆ ಯಾರಿಗಾದ್ರೂ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಬೇಕು? ಎಸ್, ಡೆಫಿನೆಟ್ಲಿ ಮೆನಪಾಸಲ್ಲಿ ನಮಗೆ ತುಂಬ ಬೆನಿಫಿಷಿಯಲ್ ಮೆಡಿಕೇಶನ್ಸ್ ಇದೆ. ಫಸ್ಟ್ ಸೆಪಿಯಾ. ಯಾವಾಗ ಅವರಿಗೆ ಮೂಡ್ ಡಿಸಾರ್ಡರ್ ಆಗ್ತದೆ, ಮೂಡ್ ಸ್ವಿಂಗ್ಸ್ ಆಗ್ತದೆ, ಇರಿಟೇಬಿಲಿಟಿ ಬರ್ತದೆ, ಸೊ ಆವಾಗ ನಾವು ಸೆಪಿಯಾ ಅಂತೂ ಕೊಡ್ತೀವಿ, ಆ್ಯಂಗರ್ ಇರುವಾಗ. ಸೆಕೆಂಡ್, ಹಾಟ್ ಫ್ಲಶಸ್ ಯಾರಿಗೆ ಜಾಸ್ತಿ ಇದೆ, ಓಕೆ, ಅವರಿಗೆ ತಡಿಲಿಕ್ಕೆ ಆಗೋದಿಲ್ಲ, ಅವ್ರದ್ದು ಬಾಡಿ ತುಂಬ ಹೀಟ್ ಆಗ್ತದೆ, ಸ್ವೆಟ್ಟಿಂಗ್ ಆಗ್ತದೆ, ಆವಾಗ ಲಗ್ಯಾಸಿಸ್ ಕೂಡ ಕೊಡ್ತೀವಿ. ಮತ್ತೆ ಪಲ್ಸಟಿಲ, ಯಾರಿಗೆ ತುಂಬ ಚೇಂಜಬಿಲಿಟಿ ಆಫ್ ಮೂಡ್, ಇವಾಗ ಖುಷಿಯಾಗಿರ್ತಾರೆ, ನೆಕ್ಸ್ಟ್ ಅಳ್ತಾ ಇರ್ತಾರೆ, ಸೊ ಈ ಚೇಂಜಬಿಲಿಟಿಗೆ ನಾವು ಪಲ್ಸಟಿಲ ಕೊಡ್ತೀವಿ. ಸೊ ದೀಸ್ ಆರ್ ದ ಮೇನ್ ಫೀಮೇಲ್ ರೆಮಿಡೀಸ್. ಕುಡ್ ಬಿ 40 to 45 years ಯಾ 50 yearsಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಪೆರಿಮೆನಪಾಸಲ್, ಮೆನಪಾಸಲ್ ಆ್ಯಂಡ್ ಪೋಸ್ಟ್ ಮೆನಪಾಸಲ್ ಸಿಂಡ್ರೋಮ್ಸ್ಗೆ ಈ ಮೆಡಿಕೇಶನ್ಸ್ ನಾವು ಯೂಸ್ ಮಾಡ್ತೀವಿ. ಅದ್ರ ಜೊತೆ ನಾವು ಸಪೋರ್ಟಿಂಗ್ ಸಾಲ್ಟ್ಸ್ ಕೂಡ ಕೊಡ್ತೀವಿ. ಹೇಳಿದ ಪ್ರಕಾರ ಅವರಿಗೆ ಫಟೀಗ್ ಇರ್ತದೆ, ಅವರಿಗೆ ಇರಿಟೇಬಿಲಿಟಿ ಇರ್ತದೆ, ಸ್ಲೀಪ್ ಇರೋದಿಲ್ಲ, ಸೊ ನಾವು ಮೂಡ್ ಸ್ವಲ್ಪ ಚೆನ್ನಾಗಾಗಲಿಕ್ಕೆ ಕ್ಯಾಲಿಫಾ 6X ಕೂಡ ಕೊಡ್ತೀವಿ ರಾತ್ರಿಗೆ, ಅದು ಅವರಿಗೆ ತುಂಬ ಹೆಲ್ಪ್ ಆಗ್ತದೆ. ಓವರ್ ಟೋಸ್ಟ ಕೂಡ ಕೊಡ್ಬೋದು, ಬೆಳಿಗ್ಗೆ 2 ಟ್ಯಾಬ್ಲೆಟ್ಸ್. ಸೊ ಅವ್ರದ್ದು ಹಾರ್ಮೋನ್ ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಹೇಳಿದ ಪ್ರಕಾರ ಕ್ಯಾಲ್ಕೇರಿಯಾ ಫಾಸ್, ಮ್ಯಾಗ್ನೇಷಿಯಂ ಫಾಸ್ ಕೂಡ ಕೊಡ್ಬೋದು. ಸೊ ದಿಸ್ ಇಸ್ ದ ಮ್ಯಾನೇಜ್ಮೆಂಟ್ ಆಫ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಇನ್ ಮೆನಪಾಸ್. ಥ್ಯಾಂಕ್ ಯು.